ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ, ಅಲಿಗಢದಲ್ಲಿ ನಡೆದಂಥ ಘಟನೆ. ಸೋಕಾಲ್ಡ್ ರೈತ ನಾಯಕ ರಾಕೇಶ್ ಟಿಕಾಯತ್ ಒಂದು ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ ಅಲಿಗಢದಲ್ಲಿ. ಆತ ಹೇಳ್ತಾನೆ, ಸರ್ಕಾರ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಮತ್ತೆ ನಾವು ಯಾವ ಜನವರಿ 26ಕ್ಕೆ ದಿಲ್ಲಿ ಚಲೋ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವು ಅದೇ ರೀತಿಯಾದಂಥ ರ್ಯಾಲಿಯನ್ನು ಮತ್ತೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದೋದಗತ್ತೆ. ಇಡೀ ದಿಲ್ಲಿಯ ತುಂಬ ರೈತರು ರಾಜಕತೆಯನ್ನು ಸೃಷ್ಟಿಸ್ತಾರೆ. ಅದಕ್ಕೆ ಸರ್ಕಾರ ಆಸ್ಪದವನ್ನು ಮಾಡಿಕೊಡಬಾರ್ದು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ವೇದಿಕೆಯಲ್ಲಿ ಇನ್ನಿಲ್ಲದ ಹಾಗೆ ಘರ್ಜಿಸಲಿಕ್ಕೆ ಶುರು ಮಾಡ್ತಾನೆ. ಇನ್ನೂ ಆ ಭಾಷಣ ಮಾಡಿ ಅರ್ಧ ಗಂಟೆ ಆಗಿಲ್ಲ, ವೇದಿಕೆ ಬಿಟ್ಟು ಕೆಳಗೆ ಇಳಿದು ಜೀಪ್ ಹತ್ತಿಲ್ಲ, ಹೋಗೋದ್ರಲ್ಲಿ ಪೊಲೀಸರು ಬರ್ತಾರೆ. ಬಂದು ಆತನನ್ನು ಅಟ್ಟಿಸ್ಕೊಂಡೋಗಿ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈತ ಪರಾರಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪೊಲೀಸರು ಬಿಡಲ್ಲ. ಉತ್ತರ ಪ್ರದೇಶದ ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಟ್ಟಿಸ್ಕೊಂಡು ಹೋಗಿ ಆತನನ್ನು ಹಿಡಿದು ಒಳಗಡೆ ಹಾಕ್ತಾರೆ. ಘಟನೆಗೆ ಸಂಪೂರ್ಣವಾದಂಥ ಈ ಘಟನೆ ಕುರಿತಾದಂಥ ಮಾಹಿತಿಯನ್ನು ಪಡಿಬೇಕಂದ್ರೆ ನಾವು 2ನೇ ತಾರೀಕು ಹೋಗ್ಬೇಕು. 2ನೇ ತಾರೀಕು ದಿಲ್ಲಿ ನೋಯ್ಡಾ ಬಾರ್ಡ್ರ್ ಏನಿದೆ, ಆ ಬಾರ್ಡ್ರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಸಹಸ್ರಾರು ರೈತರು ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಈಗಾಗಲೇ ಬ್ಯಾರಿಕೇಡ್ ಹಾಕಿರ್ತಾರೆ. ಆ ಬ್ಯಾರಿಕೇಡನ್ನು ತಳ್ಳಿಕೊಂಡು ಅದನ್ನು ಮುರಿದು ಒಡೆದು ಅರಾಜಕತೆಯನ್ನು ಸೃಷ್ಟಿ ಮಾಡಿ ಹೈವೇನಲ್ಲಿ ನುಗ್ಗುವ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೊನೆಗೆ ವಾಟರ್ ಕ್ಯಾನನನ್ನು ಬಳಸುವಂಥ ತೀರ್ಮಾನ ಮಾಡ್ತಾರೆ. 5,000 ಜನ ಪೊಲೀಸರಲ್ಲಿರ್ತಾರೆ. ಇಡೀ ವಾತಾವರಣ ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನಗೊಂಡು ಬಿಡ್ತದೆ. ರೈತ ನಾಯಕರ ಜೊತೆ ಪೊಲೀಸ್ ಅಧಿಕಾರಿಗಳು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಈ ರೀತಿ ದಿಲ್ಲಿ ಒಳಗಡೆ ನುಗ್ಲಿಕ್ಕೆ ಈಗ ಆಸ್ಪದ ಮಾಡಿ ಕೊಡೋದಿಲ್ಲ, ಏಕೆಂದರೆ ಸಂಸತ್ ಅಧಿವೇಶನ ನಡೀತಾ ಇದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು ಬಹಳಷ್ಟು ಸುತ್ತಮುತ್ತಲ ಏರಿಯಾದಲ್ಲಿ ಕರ್ಫ್ಯೂ ಹಾಕಿರ್ತೀವಿ ಮತ್ತು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ನೀವು ಯಾವುದೇ ಪರ್ಮಿಷನ್ ಪಡೆಯಲಾರ್ದೆ ಈ ರೀತಿ ಬರೋಕ್ಕಾಗೋದಿಲ್ಲ ಅಂತ. ಇಲ್ಲ, ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ, ನಮಗೆ ಸುಳ್ಳು ಹೇಳ್ತಾ ಇದೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಬೇಡಿಕೆಗಳನ್ನ ಈಡೇರಿಸಿ. ಮಜಾ ಅಂದರೆ ಇವರು ಬೇಡಿಕೆಯನ್ನು ಕೇಳಬೇಕು. ಯಾವಾಗಲೂ ಈ ರೈತರ ಸಮಸ್ಯೆ ಇದಾವಲ್ಲ, ಇದನ್ನು ಪರಿಹರಿಸಬೇಕಾದಂಥ ಕೆಲಸ ಆಯಾ ರಾಜ್ಯಗಳ ಜವಾಬ್ದಾರಿ. ಅಲ್ಲಿ ಒಬ್ಬ ಕೃಷಿ ಸಚಿವ ಇರ್ತಾನೆ, ಆತ ಅದರ ಕುರಿತಾದಂಥ ಅವರ ಏನು ಸವಲತ್ತುಗಳಿದೆ ಆ ಸವಲತ್ತುಗಳನ್ನ ಕೊಡಬೇಕಾದಂಥ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸೇರಿಸಿದಂಥದ್ದು. ಇವರ ಬೇಡಿಕೆಗಳನ್ನ ಈಡೇರಿಸಬೇಕಾದ್ರು ಯೋಗಿ ಆದಿತ್ಯನಾಥ್ ಇವ್ರು ಹೋಗಬೇಕಾಗಿದ್ದು ಎಲ್ಲಿ ಅಂತಂದರೆ ಗ್ರೇಟರ್ ನೋಯ್ಡಾ ಅಥಾರಿಟಿ ಹತ್ರ ಹೋಗಬೇಕು. ಏನು ಇವ್ರ ಬೇಡಿಕೆ ಹೇಳ್ತಾರೆ, 2008ರಿಂದ 2011ವರೆಗೂ ಏನು ಭೂಮಿ ಅಧಿಗ್ರಹಣ ಮಾಡಿಕೊಳ್ಳುವಂಥ ಕೆಲಸ ಇದೆಯಲ್ಲ, ಅದಕ್ಕೆ ನೀಡಬೇಕಾದಂಥ ಪರಿಹಾರವನ್ನು 4 ಪಟ್ಟು ಕೊಡಬೇಕು. ನೀವು ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಂಡ್ರೆ ಮಾರುಕಟ್ಟೆಯ 4 ಪಟ್ಟು ನೀವು ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಇಷ್ಟಕ್ಕೆ ಮುಗಿಯೋದಿಲ್ಲ. ಅದರಲ್ಲಿ ನಮಗೆ ಕಾಲು ಭಾಗವನ್ನು ನಮಗೆ ಪ್ಲಾಟ್ಗಳನ್ನು ಮಾಡಲಿಕ್ಕೆ ಬಿಟ್ಟುಕೊಡ್ಬೇಕು ಆಯಾ ಪ್ರದೇಶದಲ್ಲಿ. ಅದಲ್ಲದೆ ಕುಟುಂಬದ ವ್ಯಕ್ತಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಜೊತೆಗೆ ಎಲ್ಲ ರೈತರಿಗೂ ಮಾಸಾಶನವನ್ನು ಕೊಡಬೇಕು. ಪ್ರತಿ ತಿಂಗಳು ಇವ್ರಿಗೆ ಪೆನ್ಷನ್ ಕೊಡಬೇಕಂತೆ. ಇದಲ್ಲದೆ ಇವ್ರು ಕೇಳ್ತಾ ಇರೋದನ್ನು ಒಂದೊಂದೇ ಬೇಡಿಕೆ ಕೇಳಿದ್ರೆ ನಮ್ಗೆ ಅಚ್ಚರಿ ಆಗಿಬಿಡ್ತದೆ. ನಾವೆಲ್ಲ ಟ್ಯಾಕ್ಸ್ ಕಟ್ಟೋರು ಸರ್ಕಾರದ ಒಂದೇ ಒಂದು ಸವಲತ್ತನ್ನು ಕೇಳಲಾರದೆ ಕೆಟ್ಟ ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ ಇರಲಾರ್ದಂಥ ವ್ಯವಸ್ಥೆ, ಎಲ್ಲದರ ಮಧ್ಯೆ ಜೀವನವನ್ನು ಮಾಡ್ತೀವಿ. ಇವರು ಅನ್ನದಾತ ಅಂತ ಸುಳ್ಳು ಹೇಳ್ಕೊಂಡು ಇವರೆಲ್ಲ ಅಡತಿಯಾಗಳು ಬಂದು ಆಡಿ Q7 ಕಾರು, ಹ್ಯಾರಿಯರ್ ಕಾರ್ ತೊಗೊಂಬಂದು ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರು ಜೀಪ್ಗಳು ತೆಗೆದುಕೊಂಡು ಬಂದು ದೊಡ್ಡ ದೊಡ್ಡ ಡೇರೆ ಹಾಕ್ಕೊಂಡು ಅಲ್ಲಿ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಾಲಿಶ್ ಮಾಡಿಸ್ಕೊಂಡು ಇವರು ಸುಖದತ್ತು ಸುಪ್ಪತ್ತಿಗೆಯಲ್ಲಿರೋದು. ಇವರು ಈ ರೀತಿ ಬೇಡಿಕೆಯನ್ನು ಇಡ್ತಾರೆ. ಇದಲ್ಲದೆ ಇವ್ರು ಕೇಳಬೇಕು, ಇವರ ಸಾಲವನ್ನು ಮನ್ನಾ ಮಾಡಬೇಕು, ಇವರ ಸಾಲದ ಬಡ್ಡಿಯನ್ನು ಮನ್ನಾ ಮಾಡಬೇಕು. ಜೊತೆಗೆ ಯಾವ 2021ರಲ್ಲಿ ಲಖೀಂಪುರ್ ಖೇರಿಯಲ್ಲಿ ಗಲಾಟೆ ಐತಲ್ಲ, ಆ ಗಲಾಟೆಯಲ್ಲಿ ಯಾರ್ಯಾರ ಮೇಲೆ ಕೇಸ್ ಹಾಕಲಾಗಿತ್ತೋ ಆ ಕೇಸ್ ಹಾಕಿದ್ದನ್ನು ಕೇಸ್ ವಜಾ ಮಾಡಬೇಕು. ಅವ್ರು ಯಾರು ಅಪರಾಧಿಗಳಲ್ಲ, ಆರೋಪಿಗಳಲ್ಲ ಅಂತ ಕೇಸಿಂದ ಖುಲಾಸೆ ಮಾಡಿಸ್ಬಿಡ್ಬೇಕು, ರಿಪೋರ್ಟ್ ಹಾಕಬೇಕು. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೋ ಅವರಿಗೆ ಪರಿಹಾರವನ್ನು ಕೊಡಬೇಕು. ಹೀಗೆ ಒಂದು ದೊಡ್ಡ ಬೇಡಿಕೆಯ ಪಟ್ಟಿಯನ್ನು ಇಟ್ಕೊಂಡು ಜೊತೆಗೆ ಉಚಿತ ವಿದ್ಯುತ್ತನ್ನು ಕೊಡಬೇಕು. ನೋಡಿ, ನಮ್ಮಲ್ಲಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ,
ಆಮೇಲೆ ತಮಿಳ್ನಾಡಿನಲ್ಲಿ, ಅಸ್ಸಾಂನಲ್ಲಿ ಬೇರೆ ಕಡೆ ರೈತರಿದ್ದಾರೆ. ಅವ್ರು ಯಾರು ಈ ರೀತಿ ಹೋರಾಟ ಮಾಡೋದಿಲ್ಲ. ಹೋರಾಟ ಮಾಡೋರು ಯಾರು? ಪಂಜಾಬದ ರೈತರು, ಉತ್ತರ ಪ್ರದೇಶದ ರೈತರು, ಹರಿಯಾಣದ ಕೆಲವು ಭಾಗದ ರೈತರು. ಅದು ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆ ಅಲ್ಲ, ಪಶ್ಚಿಮ ಉತ್ತರ ಪ್ರದೇಶದ ಕೆಲ ಭಾಗದಲ್ಲಿ ಮಾತ್ರ ಇವರು ಹೋರಾಟ ಕೇಳಿದ್ರು. ಉಳಿದ ದೇಶದ ಯಾವ ಭಾಗದ ರೈತರು ಕೂಡ ಈ ರೀತಿ ಬೇಡಿಕೆಯನ್ನು ಇಡೋದಿಲ್ಲ. ಅವ್ರು ಬರೀ ಸಾಲದ ಬಡ್ಡಿ ಮನ್ನಾ ಮಾಡಿದರೆ ಸಾಕು, ನಾವು ಜೀವನ ಮಾಡ್ತೀವಿ ಅಂತ ಕರ್ನಾಟಕದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಲ್ಲಿಸ್ಬೋದು ಅಂತ ಅದು ಗೋಗರಿತಾರೆ. ಅದು ಸಾಧ್ಯ ಆಗೋದಿಲ್ಲ. ಇವ್ರಿಗೆ ಪೆನ್ಷನ್ ಕೊಡಬೇಕಂತೆ ತಿಂಗಳಿಗೆ 10,000 ರೂಪಾಯಿ, ಅದು ಅಮೌಂಟು ಹೇಳ್ಬಿಡ್ತಾರೆ ಅವರು. ಇವ್ರಿಗೆ ನೌಕರಿ, ಸರ್ಕಾರಿ ನೌಕರಿ ಕೊಡ್ಬೇಕಂತೆ ಕುಟುಂಬದ ಸದಸ್ಯನಿಗೆ, ರೈತರ ಕುಟುಂಬದ ಸದಸ್ಯನಿಗೆ ಸರ್ಕಾರಿ ನೌಕರಿ. ಇದಕ್ಕಿಂತ ಮಜಾ ಇನ್ನೊಂದಿದೆ, ಅದಕ್ಕೆ ಹೇಳ್ಬೇಕು ನೀವು. ಮನ್ರೇಗಾ ಯೋಜನೆ ಅಂತ ಇದೆಯಲ್ಲ, ಅದರಲ್ಲಿ 700 ರೂಪಾಯಿ ಪ್ರತಿ ದಿವಸ ಕೂಲಿ ಅಂತ ಕೊಡ್ತಾರೆ. ನಾವು ನಮ್ಮ ಗದ್ದೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದ್ದನ್ನು ನೀವು ಮನ್ರೇಗಾ ಕೆಲಸ ಅಂತ ಕನ್ಸಿಡರ್ ಮಾಡಬೇಕಂತ. ನಮ್ಮ ಹೊಲ ಉಳೋದು, ನಮ್ಮ ಹೊಲ ಬಿತ್ತೋದು, ನಮ್ಮ ಹೊಲದ ಕಳೆ ತೆಗೆಯೋದು, ಇವೆಲ್ಲ ನಾವು ಮಾಡ್ತೀವಲ್ಲ, ಅದನ್ನು ಕೃಷಿ ಕಾರ್ಮಿಕರು ಮಾಡಿದಾಗ ಅದನ್ನು ಮನ್ರೇಗಾ ಯೋಜನೆಯಡಿ ಅವರಿಗೆ ದುಡ್ಡು ಕೊಡಬೇಕು, 700 ರೂಪಾಯಿ ಪರ್ ಡೇ. ಇದು ಇವರ ಬೇಡಿಕೆ. ಜೊತೆಗೆ MSP ಅಂತೂ ಇದೆ. ಎಲ್ಲ ಧಾನ್ಯಗಳಿಗೂ ನೀವು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು. ಈ ಬೇಡಿಕೆಯನ್ನು ಯಾವುದೇ ಸರ್ಕಾರ ಈಡೇರಿಸಲಿಕ್ಕೆ ಸಾಧ್ಯವಾ? ಅದು ಯೋಗಿ ಆದಿತ್ಯನಾಥ್ ಅಂತ ಸರ್ಕಾರ ಈ ರೀತಿ ಬೇಡಿಕೆ ಇಟ್ಟರೆ ಏನು ಮಾಡ್ತದೆ? ಹಿಡ್ಕೊಂಡು ಒದ್ದು ಒಳಗಡೆ ಹಾಕತ್ತೆ. ಇನ್ನೊಂದು ಸಲ ಜೀವನದಲ್ಲಿ ಯಾವತ್ತೂ ಪ್ರತಿಭಟನೆ ಮಾಡಲಾರದಾಗೆ ಅವ್ರಿಗೆ ಕೊಡಬೇಕಂತ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಟ್ಟು ಓಡಿಸತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಗ್ರೇಟರ್ ನೋಯ್ಡಾ ಅಥಾರಿಟಿ ಹತ್ರ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ? ದಿಲ್ಲಿಗೆ ನುಗ್ತೀವಿ ಅಂತ. ದಿಲ್ಲಿಗೆ ಯಾಕೆ ನುಗ್ತಾರೆ? ದಿಲ್ಲಿಗೆ ನುಗ್ಗಿದರೆ ರಾಷ್ಟ್ರವ್ಯಾಪಿ ಅದು ಸುದ್ದಿ ಆಗುತ್ತೆ. ಸುದ್ದಿ ಆದ ತಕ್ಷಣ NGOಗಳಿಂದ ದುಡ್ಡು ಬರುತ್ತೆ. ಜೊತೆಗೆ ವಿಪಕ್ಷಗಳವರು ಕಾಯ್ಕೊಂಡು ಕೂತಿರ್ತಾರೆ ಫಂಡಿಂಗ್ ಮಾಡಲಿಕ್ಕೆ. ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಿ ನೀವು ನಿಲ್ಲಿಸಬೇಡಿ ಅಂತ ಕಳೆದ ಬಾರಿ ಸಿಂಗು ಬಾರ್ಡ್ರಲ್ಲಿ ನಡೆದಂಥ ಸಂದರ್ಭದಲ್ಲಿ 1 ವರ್ಷ ಇದೇ ರೀತಿ ಹೋರಾಟ ಮಾಡಿದರು. ಹೋರಾಟ ಅಲ್ಲ, ಅರಾಜಕತೆಯನ್ನು ಸೃಷ್ಟಿಸಿದರು. ಈ ಬಾರಿ ಮೊದಲೇ ಸಂಸತ್ ಅಧಿವೇಶನ ನಡೆದ ಸಂದರ್ಭದಲ್ಲಿ ಇವರು ನೇರವಾಗಿ ಹೋಗಿ ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರನ್ನ. ಈ ಎಲ್ಲ ನಾಯಕರು ಒಳಗಡೆ ಬಿಡಲಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿ ಹಾಕಿದ್ರು ರಾಹುಲ್ ಗಾಂಧಿ, ರೈತ ನಾಯಕರನ್ನೇ ಬಿಡ್ತಾ ಇಲ್ಲ ಅಂತ. ಕೊನೆಗೆ ನೋಡಿದರೆ ಅವ್ರು ಪಾಸ್ ತೊಗೊಂಬರೋದು ಒಳಗಡೆ ತಡ ಆಗಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಒಳಗಡೆ ಬಿಟ್ಟಿರಲಿಲ್ಲ. ಸಂಸತ್ತಿನ ಒಳಗಡೆ ಬಿಡುವಾಗ ಅದಕ್ಕಿರುವಂಥ ಭದ್ರತಾ ಶಿಷ್ಟಾಚಾರ ಏನಿದೆ ಅದರ ಪ್ರಕಾರ ಯಾರಾದರೂ ಬರಬೇಕಾಗತ್ತೆ. ರೈತ ನಾಯಕ ಅಂದ ತಕ್ಷಣ ಯಾವುದೇ ಪ್ರೋಟೋಕಾಲ್ ಇಲ್ಲದೆ ಹೇಳದೆ ಕೇಳದೆ ಶಿಷ್ಟಾಚಾರವನ್ನು ಮೀರಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಹುಲ್ ಗಾಂಧಿ ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ, ತನ್ನನ್ನು ಕಾಣಲಿಕ್ಕೆ ಯಾರಾದರೂ ಬಂದರೆ ಯಾವ ಪ್ರೋಟೋಕಾಲ್ ಇರಬಾರ್ದು ಅಂತ. ಯಾವ ರೀತಿ ನೋಡ್ರಿ ಇವ್ರದ್ದು, ಈ ರೀತಿಯಾದಂಥ ಅಹಂಕಾರದ ಮೂಟೆ ಈ ಮನುಷ್ಯ. ಅವತ್ತು ಏನಲ್ಲಿ ಮಾತುಕತೆ ನಡೀತು, ಅದರ ಫಲಶ್ರುತಿ ಮೊನ್ನೆ 2ನೇ ತಾರೀಕಿಗೆ ದಿಲ್ಲಿ ಮತ್ತು ನೋಯ್ಡಾ ಬಾರ್ಡರ್ನಲ್ಲಿ ನಡೆಯುತ್ತೆ. ಅದಾದಮೇಲೆ ನಿನ್ನೆ ಈತ ಭಾಷಣ ಮಾಡಲಿಕ್ಕೆ ಹೋಗ್ತಾನೆ. ಹೋದ ಸಂದರ್ಭದಲ್ಲಿ ಹಿಡ್ಕೊಂಡು ಒಳಗೆ ಹಾಕುವ ಕೆಲಸ ಮಾಡಲಾಗತ್ತೆ. ಈತನಿಗೆ ಸ್ವತಃ ತನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಇಲ್ಲಿವರೆಗೂ ಗೆಲ್ಲಲಿಕ್ಕೆ ಇವನಿಗೆ ಸಾಧ್ಯ ಆಗಿಲ್ಲ. ಈದ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಯಾವಾಗ ವಾಟರ್ ಕ್ಯಾನನ್ ಒಂದು ಇಟ್ಕೊಂಡು ಕೂತಿದ್ದಾರೆ 5,000 ಜನ ಪೊಲೀಸರು, ಭದ್ರತಾ ಸಿಬ್ಬಂದಿಯವರು ಅಂತ ಗೊತ್ತಾಗುತ್ತೋ, ಪೊಲೀಸರು ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದನ್ನು ನೋಡಿ ಭದ್ರತಾ ಸಿಬ್ಬಂದಿಯವರು ಗಡಗಡ ನಡಗಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಬಂದಂಥ ಜನ ಇವ್ರನ್ನ ರೈತರು ಅಂತ ಹೇಳಲ್ಲ ನಾನು, ರೈತರು ಯಾವತ್ತೂ ಈ ಕೆಲಸ ಮಾಡಲ್ಲ. ರೈತರು ತಮ್ಮ ಪಾಡಿಗೆ ತಾವು ಹೊಲದಲ್ಲಿ ಉತ್ತಿ ಬಿತ್ತಿ ಸುಗ್ಗಿ ಕೆಲಸ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಂದು ಈ ರೀತಿ ಗಲಾಟೆ ಮಾಡೋಷ್ಟೆಲ್ಲ ಸಮಯ ಇರೋದಿಲ್ಲ ಅವ್ರಿಗೆ. ಸಿಕ್ಕ ಸಮಯವನ್ನು ಕುಟುಂಬ ಜೊತೆ ಕಳಿಬೇಕು ಅಂತ ನೋಡ್ತಾರೆ ವಿನಃ ಬಂದಿಲ್ಲಿ ಸಿಂಗು ಬಾರ್ಡ್ರಲ್ಲಿ ಕೂತೆ, ಶಂಭು ಬಾರ್ಡ್ರಲ್ಲಿ ಕೂತೆ, ಈ ರೀತಿ ಗಾಜಿಪುರ್ ಬಾರ್ಡ್ರಲ್ಲಿ ಹೋದೆ, ಗ್ರೇಟರ್ ನೋಯ್ಡಾ ಬಾರ್ಡ್ರಿಗೆ ಬಂದು ಕೂತ್ಕೊಂಡೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅವ್ರಿಗೆ. ಇವರು ಅಡತಿಯಾಗಳು, ಜೊತೆಗೆ ರಾಜಕೀಯ ಹಿತಾಸಕ್ತಿ ಉಳ್ಳಂಥ ಬ್ರೋಕರ್ಗಳು ಈ ಕೆಲಸ ಮಾಡ್ತಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅದೇನಪ್ಪ ಅಂದರೆ, ಜಗಜಿತ್ ಸಿಂಗ್ ಧಾಲಿವಾಲ್ ಅಂತ ಒಬ್ಬ ಇದ್ದಾನೆ. ಈತ ಹೇಳ್ತಾನೆ 2ನೇ ತಾರೀಕಿಲ್ಲ ನಾವು ಮುಷ್ಕರವನ್ನು ಹಿಂತುಕೊಳ್ಳೋದಿಲ್ಲ, ನಾನು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂಡ್ತೇನೆ. ನಾನು 6ನೇ ತಾರೀಕಿಂದ ಅಂದರೆ ನಾಳೆಯಿಂದ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂಡ್ತೇನೆ, ನಾನು ನನ್ನ ಬೆಂಬಲಿಗರು ಕೂಡ್ತೀವಿ. ಪೊಲೀಸರು ಭದ್ರತಾ ಸಿಬ್ಬಂದಿಯವರು ಹೇಳ್ತಾರೆ, ನೀನು ಏನೇ ಕೂಡು ಇಲ್ಲಿ ಬಂದು ನೀನು ರೋಡಲ್ಲಿ ಕೂಡಂಗಿಲ್ಲ. ಒಂದೇದ್ದು. 2ನೇದು ನೀವು ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡ್ಬಂದು ಬರೋಂಗಿಲ್ಲ ಇಲ್ಲಿ. ಯಾಕಂದ್ರೆ ಹೈವೇ ರೂಲ್ ಪ್ರಕಾರ ಯಾವುದೇ ಟ್ರ್ಯಾಕ್ಟರ್ನ ರಸ್ತೆಯಲ್ಲಿ ಬಿಡಲಿಕ್ಕೆ ಅನುಮತಿ ಇಲ್ಲ. ಆತ ಧಮಕಿಯನ್ನು ಹಾಕ್ತಾನೆ ಸರ್ಕಾರದ ಮೇಲೆ. ಕೊನೆಗೆ ಎಲ್ಲಿಗೆ ತೀರ್ಮಾನ ಮಾಡಲಾಗತ್ತೆ ಅಂದರೆ, ಅಲ್ಲಿಂದ ಜನರನ್ನು ಚದುರಿಸಲಾಗತ್ತೆ. ಮುಂದೆ ನಿಮ್ಮ ಬೇಡಿಕೆಯನ್ನು ನೀವು ಉತ್ತರ ಪ್ರದೇಶ ಸರ್ಕಾರ ಹತ್ರ ಕೇಳಬೇಕೇ ವಿನ ದಿಲ್ಲಿಯಲ್ಲಿ ಟ್ರ್ಯಾಕ್ಟರ್ ಎಲ್ಲ ತಂದರೆ ಈ ಸಲ ಪರಿಣಾಮ ನೆಟ್ಟಿಗಿರೋದಿಲ್ಲ. 2021 ಜನವರಿ 26ಕ್ಕೆ ಯಾವ ಅರಾಜಕತೆಯನ್ನು ಸೃಷ್ಟಿಸಿದ್ರೋ ಅದೇ ಕಡೆ ಇನ್ನು ಮುಂದೆ ಈ ರೀತಿ ಮಾಡಲಿಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಸರ್ಕಾರ ಸ್ಪಷ್ಟವಾದಂಥ ಸಂದೇಶ ರವಾನೆ ಮಾಡಿದೆ. ಏನಾಗಿದೆ ಭಾರತ ದೇಶದಲ್ಲಿ ಈ ರೈತರ ಹೆಸರಿನಲ್ಲಿ ನಡೆಯುವಂಥ ಈ ದಾಳಿಗಳಿದಾವೆ. ದಾಳಿ ಅಂತ ಹೇಳ್ಬೇಕಿರುತ್ತೆ, ಮುಷ್ಕರ ಪ್ರತಿಭಟನೆ ಅಂತ ಹೇಳಬಾರ್ದು, ಒಳ್ಳೆಯ ಶಬ್ದ ಬಳಸಬಾರ್ದು.
ದಾಳಿ ಏನಿದೆಯಲ್ಲ, ಈ ದಾಳಿಗೆ ಕುಮ್ಮಕ್ಕು ಕೊಡಲಿಕ್ಕೆ ವಿದೇಶಿ ಫಂಡಿಂಗ್ ಮಾಡುವಂಥ NGOಗಳಿದ್ದಾವೆ. ಜೊತೆಗೆ ನಮ್ಮ ದೇಶದಲ್ಲಿರುವಂಥ ವಿಘ್ನ ಸಂತುಷ್ಟಿಗಳಿದ್ದಾರೆ, ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ, ವಿರೋಧ ಪಕ್ಷದವ್ರು ಕೆಲವೊಬ್ಬರು ಇದ್ದಾರೆ. ಅವರೆಲ್ಲ ಇವ್ರಿಗೆ ಬೇಕಾದಷ್ಟು ಫಂಡಿಂಗ್ ಮಾಡಿ ನರೇಂದ್ರ ಮೋದಿ ಕಟ್ಟಾಡಿಸೋ ಒಂಚೂರು ಕಚ್ಚುಗುಳಿ ಕೊಡಿ ಅಂತ ಹೇಳ್ತಿರ್ತಾರೆ. ಆದರೆ ಈ ಬಾರಿ ನರೇಂದ್ರ ಮೋದಿ ಅದನ್ಯಾವುದು ಸಹಿಸುವಂಥ ಸ್ಥಿತಿಯಲ್ಲಿಲ್ಲ. ನರೇಂದ್ರ ಮೋದಿ ಅಮಿತ್ ಶಾ ಏನು ಅಂತ ನೀವು ನೋಡಬೇಕು ಅಂದರೆ, ಈ 4.5 ವರ್ಷ ಇದೆಯಲ್ಲ, ಈಗ ನರೇಂದ್ರ ಮೋದಿಯವರ ನಿಜವಾದ ಸ್ವರೂಪ ಭಾರತ ದೇಶದಲ್ಲಿ ಗೊತ್ತಾಗಲಿದೆ. ಸ್ಪಷ್ಟವಾದಂಥ ಮಾತಿದು, ಬೇಕಾದರೆ ಗಮನಿಸಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.